ಸತ್ಯವೇದಗಳನ್ನು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತಿರುಗಿಸಿರಿ. We are going to be discussing the topic of temptation today. ನಾವು ಈ ದಿನ ಶೋಧನೆಯ ಕುರಿತಾಗಿರ್ತಕ್ಕಂಥ ಪ್ರಸ್ತಾಪವನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. How do we fight the temptations in our life? ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಶೋಧನೆಗಳನ್ನು ನಾವು ಯಾವ ರೀತಿಯಾಗಿ ಎದುರಿಸಬೇಕು? And that is the desire I have in my heart to share with you this evening. ಈ ಸಂಜೆ ಸಂದರ್ಭದಲ್ಲಿ ಇದನ್ನೇ ನಿಮ್ಮೊಟ್ಟಿಗೆ ಹಂಚುವುದಕ್ಕೆ ನಾನು ಇಚ್ಛಿಸುವವನಾಗಿದ್ದೇನೆ. If you can see the white screen, can you just put your thumbs up so that I am aware of the fact that you can see my screen? ನನ್ನ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದ್ರೆ ನಾನು ನಿಮ್ಮ thumbs up ಅನ್ನು ತೋರಿಸ್ರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Yes brother, we can see. Thank you. So we are going to be talking about how do we overcome temptations that is there in our life. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಶೋಧನೆಗಳನ್ನು ನಾವು ಯಾವ ರೀತಿಯಾಗಿ ಎದುರಿಸಬಹುದಾದಂತ ವಿಷಯವನ್ನು ನಾವು ಚರ್ಚಿಸಲಿಕ್ಕೆ ಇದ್ದೇವೆ. All of us go through temptation. Many of us fall into temptation and commit sin. ನಾವೆಲ್ಲರೂ ಸಹ ಶೋಧನೆಯನ್ನು ಎದುರಿಸುವವರಾಗಿದ್ದೇವೆ. ನಮ್ಮಲ್ಲಿ ಅನೇಕರು ನಾವು ಶೋಧನೆಗೆ ಒಳಗಾಗುವವರು ಸಹ ನಾವಾಗಿರುತ್ತೇವೆ. Now temptation is a huge problem in the life of a lot of born again believers. ಹೊಸದಾಗಿ ಹುಟ್ಟಿರತಕ್ಕಂತ ಅನೇಕ ವಿಶ್ವಾಸಿಗಳ ಮಧ್ಯದಲ್ಲಿ ಶೋಧನೆಯ ಒಂದು ಸಮಸ್ಯೆ ಅವರಿಗೆ ಉಂಟು. For example, if you quickly turn with me to 1 John chapter 3 verses 9, we should understand that even though temptation is common, a child of God will not continue to sin. ನಾವು ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವುದಾದರೆ, ಶೋಧನೆ ಎಂಬುದಾಗಿ ಒಬ್ಬ ವಿಶ್ವಾಸಿಗೆ ಅದು ಸಾಧಾರಣವಾಗಿದ್ದರೂ ಸಹ ಒಬ್ಬ ವಿಶ್ವಾಸಿಯು ಆತನು ಪಾಪದಲ್ಲಿ ಆತನು ಮುಂದುವರಿಸುವನು ಆತನು ಆಗಿರುವುದಿಲ್ಲ ಎಂಬುದಾಗಿ ವಚನದಿಂದ ನಾವು ನೋಡುತ್ತೇವೆ. Not only that, Hebrews chapter 10 verses 26, if we deliberately keep on sinning, we cannot continue to live such a Christian life. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಬೇಕು ಎಂಬುದಾಗಿ ನಾವು ಪಾಪದಲ್ಲಿಯೇ ನಾವು ಜೀವನ ಮಾಡುವುದಾದರೆ ಒಳ್ಳೆಯ ರೀತಿಯಾದ ಕ್ರೈಸ್ತಪರ ಜೀವನವನ್ನು ನಾವು ಜೀವಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲ. Remember how Apostle Paul himself, Romans chapter 7 verses 19, he says, for what I do is not the good I want to do, no, the evil I do not want to, this I keep on doing. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ತಿಳಿಸುವವನಾಗಿದ್ದೇನೆ, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. So temptation is common for each and every one of us. ಶೋಧನೆ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರಿಗೂ ಸಹ ಇದು ಸಾಮಾನ್ಯವಾಗಿರುವ ಅಂಶವೇ ಆಗಿದೆ. And I want to remind us that temptation in itself is not sin. ನಾನು ಈ ಒಂದು ಅಂಶವನ್ನು ನಾನು ನಿಮಗೆ ಜ್ಞಾಪಕಪಡಿಸುವವನಾಗಿದ್ದೇನೆ. ಅದೇನೆಂದರೆ ಶೋಧನೆ ಪಾಪವಲ್ಲ. But yielding to temptation is sin. ಆದ್ರೆ ಶೋಧನೆಗೆ ಒಳಗಾಗುವುದು ಪಾಪವಾಗಿದೆ. And you and I have a lot of temptations that we go through in our Christian life. ನಮ್ಮ ಒಂದು ಕ್ರೈಸ್ತಿಯ ಜೀವನದಲ್ಲಿ ನಾವು ಹಾದು ಹೋಗುವಾಗ ಅನೇಕ ಶೋಧನೆಗಳನ್ನು ನಾವು ಎದುರಿಸುವವರಾಗಿದ್ದೇವೆ. For example, ಉದಾಹರಣೆಗೆ we go through struggles in regards to moral fleshly sins. ಅನೇಕ ಶಾರೀರಿಕವಾದ ನೈತಿಕವಾದಂತ ಪಾಪಕ್ಕೆ ನಾವು ಒಳಗಾಗೋರ್ನವಾಗಿರುತ್ತೇವೆ. There is the temptation to view things and enjoy things on our phone, computer, TV that is sexual in nature. ನಾವು ಅನೇಕ ರೀತಿಯಾದ ಲೈಂಗಿಕವಾದಂತ ಒಂದು ಸಂಗತಿಗಳಲ್ಲಿ ಪಾಪಗಳಲ್ಲಿ ನಾವು ಬಿದ್ದು ಹೋಗೋರ್ನವಾಗಿದ್ದೇವೆ. This is one of the biggest temptations and the biggest problem in our local assemblies, in our local life, in our personal lives today. ನಮ್ಮ ಒಂದು ವೈಯಕ್ತಿಕವಾದ ಜೀವನದಲ್ಲಿ ನಾವು ಕಷ್ಟಪಡುವ ಹೋರಾಟ ಪಡುವ ಅಂಶಗಳಲ್ಲಿ ಈ ಒಂದು ಅಂಶವು ತುಂಬಾ ದೊಡ್ಡದಾದ ಒಂದು ಸಂಗತಿಯಾಗಿದೆ. 10 years back, I remember we used to go to the internet cafes to look at something that we are not supposed to see. ನಾವು ನೋಡಬಾರದೆ ಇರತಕ್ಕಂತ ಸಂಗತಿಯನ್ನು ನಾವು ನೋಡಬೇಕಾದರೆ ನಾವು ಅನೇಕ ವರ್ಷಗಳ ಹಿಂದೆ ನಾವು ಇಂಟರ್ನೆಟ್ ಕೆಫೆಗೆ ಹೋಗಿ ನೋಡಬೇಕಾಗಿತ್ತು. Today we are holding that in our hands. It is easily accessible to you and to me. ಈ ದಿನಗಳಲ್ಲಿ ನಮ್ಮ ಹಸ್ತದಲ್ಲಿಯೇ ಆ ಒಂದು ವಸ್ತು ಉಂಟು. ನಮಗೆ ತುಂಬಾ ಸುಲಭವಾಗಿ ನಾವು ಬೇಕಾದ ಸಂಗತಿಗಳನ್ನು ಬೇಡದೇ ಇರೋ ಸಂಗತಿಗಳನ್ನು ನಾವು ನೋಡಬಹುದು. When I'm alone in my room, ನಾನು ನನ್ನ ಕೊಠಡಿಯಲ್ಲಿ ಒಬ್ಬನೇ ಇರುವಾಗ nobody is aware of what I see, how I see it, and for how long I am watching it.
ನಾನು ನನ್ನ ಫೋನ್ ನಲ್ಲಿ ಏನ್ ನೋಡುತ್ತೇನೆ, ಎಷ್ಟು ಸಮಯ ನೋಡುತ್ತೇನೆ, ಯಾರ ಜೊತೆ ನೋಡುತ್ತೇನೆ, ಏನ್ ಮಾಡ್ತಾ ಇದ್ದೇನೆ, ಏನು ಸಹ ಯಾರಿಗೂ ಸಹ ತಿಳಿಯದೇ ಇರುವ ಒಂದು ಸ್ಥಿತಿಗತಿ. And often one sin leads to other sins and other harmful activities as well. ಆದರೆ ಒಂದು ಪಾಪದಿಂದ ಅದು ಅಲ್ಲಿಗೆ ಅದು ನಿಂತು ಹೋಗುವುದಿಲ್ಲ. ಒಂದು ಪಾಪದಿಂದ ಇನ್ನೊಂದು ಪಾಪಕ್ಕೆ ಅದು ನಮ್ಮನ್ನು ನಡೆಸುವಂತದ್ದಾಗಿದೆ. There are many born again believers, because of lust and not being able to control their lust, get involved in illicit, unwanted sexual relationships with the opposite gender. ಅನೇಕ ದುರಾಸೆ, ಕಾಮಶಕ್ತಿ, ಈ ಒಂದು ಕಾಣದ ದೆಸೆಯಿಂದ ಅನೇಕ ಜನರು ಕೆಟ್ಟದಾದ ಒಂದು ಮಾರ್ಗವನ್ನು, ಪಾಪಕ್ಕೆ ಬೀಳುವ ಸ್ಥಿತಿಗತಿಗೆ ಅವರು ಈಡಾಗುತ್ತಾರೆ. Not only that, ಅಷ್ಟು ಮಾತ್ರವಲ್ಲದೆ some of us go through the temptation of telling lies. ನಮ್ಮಲ್ಲಿ ಅನೇಕರು ನಾವು ಸುಳ್ಳು ಹೇಳುವ ಒಂದು ಶೋಧನೆಗೆ ನಾವು ಒಳಗಾಗುತ್ತೇವೆ. Is there anybody here who does not say a single lie? Can you raise your hand? ಇಲ್ಲಿ ಯಾರಾದ್ರೂ ನಾನು ಒಂದು ಸುಳ್ಳನ್ನು ಸಹ ನಾನು ತಿಳಿಸುವುದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಯಾರಿಗೆ ಧೈರ್ಯ ಉಂಟು? ನೀವು ಕೈ ಎತ್ತಿ ನೋಡೋಣ. Maybe you don't tell lies, but all of us like to exaggerate. ನಾವು ಒಂದ್ ವೇಳೆ ಸುಳ್ಳು ಹೇಳದೇ ಇದ್ರೂ ಸಹ ಸ್ವಲ್ಪ ಇದ್ದದ್ದನ್ನು ನಾವು ದೊಡ್ಡದಾಗಿ ನಾವು ಹೇಳುತ್ತೇವೆ ಅಲ್ಲವೇ? Like we say in our language, we like to put masala. ನಮ್ಮ ಭಾಷೆಯಲ್ಲಿ ನಾವು ತಿಳಿಸ್ತೇವೆ, ನಾವು ಅದಕ್ಕೆ ತುಂಬಾ ಮಸಾಲ ರುಬ್ತೇವೆ ಎಂಬುದಾಗಿ ನಾವು ತಿಳಿಸ್ತೇವೆ. Gossip is a deadly temptation in the life of believers. ವಿಶ್ವಾಸಿಗಳ ಜೀವನದಲ್ಲಿ ಗುಣಗುಟ್ಟುವಿಕೆ ಇದು ತುಂಬಾ ದೊಡ್ಡದಾದ ಒಂದು ಶೋಧನೆ, ಪಾಪವಾಗಿದೆ. Is there anybody here who does not get angry? ಇಲ್ಲಿ ಕೋಪ ಮಾಡಿಕೊಳ್ಳದೆ ಇರುವ ಜನರು ಇದ್ದೀರೋ? Anyone here, can you raise your hand? ಯಾರಾದ್ರೂ ನಿಮ್ಮ ಕೈ ಎತ್ತಬಹುದು, ನಾನು ಕೋಪ ಮಾಡಿಕೊಳ್ಳಲ್ಲ ಎಂಬುದಾಗಿ. The temptation to get angry is there within all of us. ನಮ್ಮೆಲ್ಲರಲ್ಲಿಯೂ ಸಹ ಕೋಪ ಮಾಡಿಕೊಳ್ಳುವ ಒಂದು ಸ್ವಭಾವ ನಮ್ಮಲ್ಲಿ ಉಂಟು. Remember how I said earlier, one action often leads to another. If we are not controlling our anger, it can lead to rage. ನಾವು ನಮ್ಮ ಒಂದು ಪಾಪವನ್ನು ನಾವು ಅದನ್ನು ನಿಯಂತ್ರಣ ಮಾಡದೇ ಇದ್ದರೆ ಒಂದು ಕ್ರಿಯೆಯಿಂದ ಅದು ಇನ್ನೊಂದು ಕ್ರಿಯೆಗೆ ನಡೆಸುವಂತದ್ದಾಗಿದೆ. ತಕ್ಷಣವಾಗಿ ಬರ್ತಕ್ಕಂಥ ಕೋಪವನ್ನು ನಾವು ತಡೆಯದೇ ಇದ್ದರೆ ನಾವು ದುಷ್ಟತನಕ್ಕೆ ನಾವು ಮುಂದಾಗುತ್ತೇವೆ. So temptation is common for each and every one of us. ನಮ್ಮೆಲ್ಲರಿಗೂ ಸಹ ಶೋಧನೆಯು ಅದು ಸಾಮಾನ್ಯವಾಗಿದೆ. Now can I ask you a couple of questions that I want you to think of? ನಾನು ಕೆಲವು ಪ್ರಶ್ನೆಗಳನ್ನು ನಾನು ಕೇಳುತ್ತೇನೆ. ಕೇಳುವ ಪ್ರಶ್ನೆಗಳಿಗೆ ನೀವು ಅದರ ಕುರಿತಾಗಿ ಆಲೋಚನೆ ಮಾಡ್ರಿ. Look at your Christian life and answer these questions personally. ನಿಮ್ಮ ಕ್ರೈಸ್ತಿಯ ಜೀವನವನ್ನು ಪರಿಗಣಿಸಿಕೊಂಡವರಾಗಿ ವೈಯಕ್ತಿಕವಾಗಿ ಇದರ ಒಂದು ಉತ್ತರವನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಕೊಡ್ರಿ. Is there any particular sin that is controlling you at this present moment? ಈ ಪ್ರಸ್ತುತ ಕಾಲದಲ್ಲಿ ಯಾವುದಾದ್ರೂ ಒಂದು ಪಾಪ ನಿಮ್ಮನ್ನು ನಿಯಂತ್ರಣ ಮಾಡುತ್ತಾ ಉಂಟೋ? That is a temptation that you might be struggling with. ನೀವು ಯಾವುದೋ ಒಂದು ಶೋಧನೆಯ ದೆಸೆಯಿಂದ ನೀವು ಬಳಲುತ್ತಾ ಇರಬಹುದು. It can be more than one. ಅದು ಒಂದು ಶೋಧನೆಗಿಂತ ಹೆಚ್ಚಾದದ್ದಾಗಿರಬಹುದು. Now this sin that we are talking about, does this cause us grief, anxiety, worry, doubts? Does it make us feel like a failure? ನಾವು ಈ ಒಂದು ಶೋಧನೆ, ಈ ಒಂದು ಪಾಪಗಳ ಕುರಿತಾಗಿ ಅದರಿಂದ ನಾವು ಹೋರಾಡ್ತಾ ಇರುವ ಸಂದರ್ಭದಲ್ಲಿ ನಮಗೆ ದುಃಖವನ್ನು ಉಂಟು ಮಾಡುವಂತದ್ದಾಗಿದೆಯೋ, ಆತಂಕವನ್ನು ಉಂಟು ಮಾಡುವಂತದ್ದಾಗಿದೆಯೋ, ಚಿಂತೆಯನ್ನು ಉಂಟು ಮಾಡುವಂತದ್ದಾಗಿದೆಯೋ, ಸಂಶಯಗಳು. Does this behavior disturb my relationship with the Lord Jesus Christ? ಕರ್ತನಾಗಿರುವ ಯೇಸು ಕ್ರಿಸ್ತನ ಜೊತೆಯಲ್ಲಿ ನನ್ನ ಒಂದು ಸಂಬಂಧಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂತದ್ದಾಗಿದೆಯೋ? And what is our sensitivity towards the temptations and sins that we face in our lives? ನಮ್ಮ ಒಂದು ಜೀವನದಲ್ಲಿ ನಾವು ಎದುರಿಸುವ ಪಾಪಗಳು ಮತ್ತು ಶೋಧನೆಗಳಿಗೆ ಇರತಕ್ಕಂತ ನಮ್ಮ ಒಂದು ಸೂಕ್ಷ್ಮತೆ ಯಾವ ರೀತಿಯಾಗಿ ಉಂಟು? Probably right now you are going through a cycle in your Christian life. ನಿಮ್ಮ ಒಂದು ಕ್ರೈಸ್ತಿಯ ಜೀವನದಲ್ಲಿ ಒಂದು ವೇಳೆ ನೀವು ಒಂದು ಚಕ್ರವನ್ನು ನೀವು ಅನುಭವಿಸುತ್ತಾ ಇರಬಹುದು. What I mean is this. ನಾನು ಹೇಳುವಾಗ ಇದರ ಅರ್ಥ ಇದುವೇ ಆಗಿದೆ. We commit sin. ನಾವು ಪಾಪಕ್ಕೆ ಬೀಳುತ್ತೇವೆ. There is grief that comes. ಅದರ ಜೊತೆಯಲ್ಲಿ ದುಃಖ ಬರ್ತದೆ. We confess. ನಾವು ಅರಿಕೆ ಮಾಡಿಕೊಳ್ಳುತ್ತೇವೆ. We rejoice. ನಾವು ಸಂತೋಷ ಪಡುತ್ತೇವೆ. We commit sin again. ನಾವು ಪುನಃ ಪಾಪದೊಳಗೆ ಬೀಳುತ್ತೇವೆ. We confess. ನಾವು ಅರಿಕೆ ಮಾಡಿಕೊಳ್ಳುತ್ತೇವೆ. Come back to God. ದೇವರ ಬಳಿಗೆ ಹಿಂದಿರುಗಿ ಬರುತ್ತೇವೆ. And somewhere we are asking ourselves this question, why am I going in a circle over and over again?
ನಂತರ ನಾವು ನಮ್ಮನೆ ಒಂದು ಪ್ರಶ್ನೆ ನಾವು ಕೇಳಿಕೊಳ್ಳುತ್ತೇವೆ, ಅದೇನೆಂದ್ರೆ ನಾನು ಯಾಕೆ ಪುನಃ ಪುನಃ ಈ ಒಂದು ಚಕ್ರ ರೂಪದಲ್ಲಿ ನನ್ನ ಜೀವನ ಸಾಗುತ್ತಾ ಉಂಟು. So we are going to look at a verse to understand how to tame and fight temptations in our life. ನಮ್ಮ ಜೀವನದಲ್ಲಿ ಶೋಧನೆಯನ್ನು ನಾವು ಯಾವ ರೀತಿಯಾಗಿ ಪಳಗಿಸಬೇಕು ಎಂಬುದಾಗಿರ್ತಕ್ಕಂಥ ಅಂಶವನ್ನು ನಾವು ಈ ದಿನ ಚರ್ಚೆ ಮಾಡಲಿಕ್ಕಿದ್ದೇವೆ. So that's why I asked you to turn with me to James chapter 1 verses 13 to 15. ಇದಕ್ಕಾಗಿ ನಾನು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನ ತನಕ ನೀವು ನೋಡಿಕೊಳ್ಳ್ರಿ ಎಂಬುದಾಗಿ ನಿಮಗೆ ತಿಳಿಸಿದ್ದೇನೆ. I request Kevin to read that verse for me. ನಾವು ಈ ವಚನ ಭಾಗಗಳನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಪಾಶದಿಂದ ಎಳೆಯಲ್ಪಟ್ಟು ಮರುಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಪಡೆಯುತ್ತದೆ. So there are 4 steps to temptations that we see in James chapter 1 verse 13. ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಈ ಒಂದು ಶೋಧನೆಯ ಹೆಜ್ಜೆಗಳನ್ನು ನಾವು ನೋಡುವವರಾಗಿದ್ದೇವೆ. 4 ಹೆಜ್ಜೆಗಳು. And we need to understand what are the steps of temptations that come into my life. ನನ್ನ ಜೀವನದಲ್ಲಿ ಈ ಒಂದು ಶೋಧನೆಯ ಹೆಜ್ಜೆಗಳು ಯಾವ ರೀತಿಯಾಗಿ ಬರುವುದುಂಟು ಎಂಬುದಾಗಿ ನಾವು ಪರೀಕ್ಷಿಸಿ ನೋಡುವವರಾಗಿರಬೇಕು. Number 1, look at it carefully, verses 13. Each one is tempted when by his own evil desire. ಪ್ರತಿಯೊಬ್ಬನು ಸಹ ಆತನು ತನ್ನ ಒಂದು ದುರಾಸೆಯಿಂದಲೇ ಆತನು ಪಾಪಕ್ಕೆ ಒಳಗಾಗುವನಾಗಿದ್ದಾನೆ. So Satan is not responsible for all the temptations. It is my own evil fleshly desire that brings temptation in my life. ಸೈತಾನನು ನಮ್ಮ ಒಂದು ಶೋಧನೆಗೆ ಕಾರಣಕರ್ತನು ಆತನು ಅಲ್ಲ. ನಾವು ಸ್ವಂತ ನಮ್ಮ ಒಂದು ದುರಾಶೆಗಳ ಕಾರಣದ ದೆಸೆಯಿಂದಲೇ ನಾವು ಶೋಧನೆಗೆ ಒಳಗಾಗುವವರಾಗಿದ್ದೇವೆ. What does the Bible say? The Bible says in the Gospel of Mark chapter 7 verses 21 to 23. ಸತ್ಯವೇದವು ನಮ್ಗೆ ಏನ್ ತಿಳಿಸುವಂತದ್ದಾಗಿದೆ. ಮಾರ್ಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನ ತನಕ. It is from within or out of men's heart. Within the heart of man comes sexual thoughts, immorality, theft, murder, adultery, greed, malice. All these evils come from inside. That is what makes us unclean. ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಭಯಗಳು, ಸೊಕ್ಕು, ಬುದ್ಧಿಗೇಡಿತನ ಈ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಇದೆಲ್ಲವೂ ಸಹ ಮನುಷ್ಯನ ಮನಸ್ಸಿನಿಂದ ಬರುವಂತದ್ದಾಗಿದೆ. So I want us to understand first of all that our heart is evil and the intention of our heart is only to do evil. ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದೇನೆಂದ್ರೆ ನಮ್ಮ ಹೃದಯವು ಅದು ದುಷ್ಟವಾಗಿದೆ ಮತ್ತು ನಮ್ಮ ಒಂದು ಹೃದಯದ ಒಂದು ಉದ್ದೇಶ ಇದುವೇ ಆಗಿದೆ, ನಾನು ದುಷ್ಟತನವನ್ನು ಮಾಡಲೇಬೇಕು ಎಂಬುದಾಗಿ. Look at the activities that comes from within a man, from the heart of man himself. ಒಬ್ಬ ಮನುಷ್ಯನ ಹೃದಯದಿಂದ ಬರ್ತಕ್ಕಂತ ಕ್ರಿಯಾತ್ಮಕವಾದ ಸಂಗತಿಗಳನ್ನು ನೋಡ್ರಿ. Not only that, Jeremiah chapter 17 verses 9 very clearly states that it is the heart that is deceitful above all things. ನಾವು ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಹೃದಯವು ಅದು ತುಂಬಾ ವಂಚನೆಗೆ ಒಳಗಾದಂತದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. The heart cannot be trusted. ಹೃದಯದ ಮೇಲೆ ನಾವು ನಂಬಿಕೆ ಇಡುವುದಕ್ಕೆ ಸಾಧ್ಯವಿಲ್ಲ. Remember in Genesis chapter 6, God himself looked at the man he had created and he said that every inclination of the thoughts of his heart was evil all the time. ನಾವು ಇದೇ ರೀತಿಯಾಗಿ ಕರ್ತನಾಗಿರುವ ದೇವರು ಆತನು ಮನುಷ್ಯನನ್ನು ಉಂಟು ಮಾಡಿದಾಗ ಆತನು ಮನುಷ್ಯನ ಕುರಿತಾಗಿ ಹೇಳಿದ ಒಂದು ಸಂಗತಿ ಏನಂದ್ರೆ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ
ಬರೀ ಕೆಟ್ಟದ್ದಾಗಿರುವುದನ್ನು. Temptation starts with our own evil desire. ಶೋಧನೆ ಎಂಬುದಾಗಿ ಹೇಳುವಾಗ ನಮ್ಮ ದುಷ್ಟ ಅಭಿಲಾಷೆಗಳಿಂದಲೇ ಅದು ಪ್ರಾರಂಭವಾಗುವಂತದ್ದಾಗಿದೆ. So ask yourself this evening, what do you feed your mind? What do you feed your thoughts? What are your desires controlled by? ಈ ದಿನ ಈ ಪ್ರಶ್ನೆಯನ್ನು ನೀವು ಕೇಳುವವರು ನೀವು ಆಗಿರ್ರಿ. ನಿಮ್ಮ ಒಂದು ಹೃದಯ ಯಾವ ಒಂದು ನಿಯಂತ್ರಣದಲ್ಲಿ ಉಂಟು, ನಿಮ್ಮ ಒಂದು ಹೃದಯಕ್ಕೆ ಎಂತ ಒಂದು ಪೋಷಣೆಯನ್ನು ನೀವು ಮಾಡುತ್ತಾ ಇದ್ದೀರಿ ಎಂಬುದಾಗಿ ನೀವು ಕೇಳಿಕೊಳ್ಳೋರು ನೀವು ಆಗಿರ್ರಿ. If our mind and our heart is always viewing unholy things, ungodly things, then the things that will come from within will definitely be the temptation to commit sin. ನಾವು ನಮ್ಮ ಒಂದು ಪಂಚೇಂದ್ರಗಳಿಂದ ನಾವು ಕೆಟ್ಟದನ್ನೇ ನಾವು ಮಾಡುವವರನ್ನು ಆಗಿದ್ದು, ಕೆಟ್ಟದನ್ನೇ ನೋಡುವವರನ್ನು ಆಗಿದ್ದು, ಅದೇ ರೀತಿಯಾಗಿ ನಮ್ಮ ಹೃದಯಕ್ಕೆ ಇಂಥ ಆಲೋಚನೆಗಳನ್ನು ನಾವು ಪೋಷಿಸುವುದಾದರೆ ಖಂಡಿತವಾಗಿ ಹೃದಯದಿಂದ ಕೆಟ್ಟದ್ದೇ ಬರುವಂತದ್ದಾಗಿದೆ. Let me give you an example for that. ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡುತ್ತೇನೆ. There was a grandfather and a grandson and they were talking to each other. ಒಂದು ಅಜ್ಜ ಮತ್ತು ಒಬ್ಬ ಮೊಮ್ಮಗ ಇಬ್ಬರು ಮಾತನಾಡುತ್ತಾ ಇದ್ದರು. The grandfather was explaining about the new life in Christ. ಆ ಅಜ್ಜ ಮೊಮ್ಮಗನಿಗೆ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಹೊಸ ಜೀವದ ಕುರಿತಾಗಿ ಅವರು ಚರ್ಚಿಸ್ತಾ ಇದ್ರು. And he was saying that the new life inside of us is constantly battling with the old life. ನಮ್ಮೊಳಗೆ ಇರ್ತಕ್ಕಂಥ ಈ ಒಂದು ಹೊಸ ಜೀವವು ನಮ್ಮ ಹಳೆಯ ಸ್ವಭಾವ ಜೊತೆಯಲ್ಲಿ ಹೋರಾಟ ಮಾಡುತ್ತಾ ಉಂಟು ಎಂಬುದಾಗಿ ಈ ಅಜ್ಜ ತಿಳಿಸ್ತಾ ಇದ್ರು. The new life is like a new wolf and the old life is like a old wolf. ಅವ್ರು ಈ ರೀತಿಯಾಗಿ ತಿಳಿಸ್ತಾ ಬಂದ್ರು, ಈ ಒಂದು ಹೊಸ ಜೀವಿತ ಅದು ಹೊಸದಾಗಿರ್ತಕ್ಕಂಥ ಒಂದು ತೋಳದ ರೀತಿಯಲ್ಲಿ ಮತ್ತು ಹಳೆಯ ಜೀವಿತ ಹಳೆ ವಯಸ್ಸಾಗಿರ್ತಕ್ಕಂಥ ತೋಳದ ರೀತಿಯಲ್ಲಿ ಎಂಬುದಾಗಿ ತಿಳಿಸ್ತಾ ಇದ್ರು. The new wolf and the old wolf is constantly fighting. ಈ ಹಳೆಯ ತೋಳ ಮತ್ತು ಹೊಸ ಯವನ ತೋಳ ಎರಡು ಸಹ ಅದು ಹೋರಾಟ ಮಾಡುತ್ತಾ ಉಂಟು. So the grandson asked, grandfather, which wolf wins? ಆಗ ಆ ಮೊಮ್ಮಗನು ಈಗ ಪ್ರಶ್ನೆ ಕೇಳುತ್ತಾನೆ, ಈ ಎರಡು ತೋಳಗಳು ಜಗಳ ಮಾಡುತ್ತಾ ಇದ್ರೆ ಯಾವ ತೋಳಕ್ಕೆ ಜಯ ಬರ್ತದೆ? And then the grandfather said, the wolf that you constantly feed. ಆಗ ಅಜ್ಜ ಈ ರೀತಿಯಾದಂತ ಒಂದು ಮಾತು ತಿಳಿಸಿದ್ರು, ನೀ ಯಾವ ತೋಳಕ್ಕೆ ಹೆಚ್ಚು ಪೋಷಣೆ ಕೊಡುತ್ತೀಯೋ ಅಂತ ತೋಳವೇ ಜಯಿಸುವಂತದ್ದಾಗಿದೆ. Brothers and sisters, what are the things that we read? What are the things we listen to? What are the things that we feed our minds? ನಾವು ಎಂತ ಅಂಶಗಳನ್ನು ನಾವು ಓದೋರ್ನವಾಗಿದ್ದೇವೆ, ಎಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳೋರ್ನವಾಗಿದ್ದೇವೆ, ಎಂತ ಸಂಗತಿಗಳನ್ನು ನಮ್ಮ ಮನಸ್ಸಿಗೆ ನಾವು ತುಂಬುವರ್ನವಾಗಿದ್ದೇವೆ. Well, if we are feeding our hearts and minds with ungodly things, then the things that will come from within us is the temptation to commit sin. ನಾವು ನಮ್ಮ ಒಂದು ಜೀವನಕ್ಕೆ ನಾವು ಅಶುದ್ಧತೆಯ ಸಂಗತಿಗಳನ್ನು ನಾವು ಪೋಷಿಸುತ್ತಲೇ ನಾವು ಇರುವುದಾದರೆ ಖಂಡಿತವಾಗಿಯೂ ನಾವು ಶೋಧನೆಗೆ ನಾವು ಒಳಗಾಗುವವರಾಗಿರುತ್ತೇವೆ. It all starts with the desire that comes from our own evil flesh. ಇದೆಲ್ಲವೂ ಸಹ ಒಂದು ದುರಾಶೆಯಿಂದ ಪ್ರಾರಂಭವಾಗುವಂತದ್ದಾಗಿದೆ, ನಮ್ಮ ದುಷ್ಟವಾದಂತ ಶರೀರದಿಂದ. Look at the second point. Each one is tempted by his own evil desire. He is dragged away and enticed. ಆದ ಎರಡನೇ ಅಂಶವನ್ನು ನೀವು ನೋಡೋರು ನೀವು ಆಗಿರ್ರಿ. Verse, brother? It will be verses 13 and the second part of that. Oh, so verse 14 and the second part. But each one is tempted when by his own evil desire he is dragged away and enticed. Yes. ಕನ್ನಡ ಭಾಷೆಯಲ್ಲಿ 14ನೇ ವಚನದಲ್ಲಿ ಉಂಟು, ಆದ್ರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. Yeah, so he is dragged away and enticed. ಆತನನ್ನು ಎಳೆಯಲ್ಪಟ್ಟು ಮರಳುಗೊಂಡವನಾಗಿರ್ತಾನೆ. Brothers and sisters, if you are not careful with the desires of our heart, the temptation will entice and then drag us. ನಾವು ನಮ್ಮ ಒಂದು ಹೃದಯದ ಕುರಿತಾಗಿ ನಾವು ಜಾಗರೂಕತರು ನಾವು ಆಗದೇ ಇದ್ದರೆ ಖಂಡಿತವಾಗಿ ನಮ್ಮನ್ನು ಈ ಒಂದು ಶೋಧನೆಯು ನಮ್ಮನ್ನು ಮರಳುಗೊಳಿಸಿ ನಮ್ಮನ್ನು ದೂರಕ್ಕೆ ಅದು ನಡೆಸುವಂತದ್ದಾಗಿದೆ. When you look at the word dragged away and enticed, I want to give you a mental picture. ನಮ್ಮನ್ನು ಎಳೆಯಲ್ಪಟ್ಟು ಮರಳುಗೊಳಿಸುವುದಾಗಿದೆ ಎಂಬುದಾಗಿ ಹೇಳುವಾಗ ಒಂದು ಚಿತ್ರವನ್ನು ನಿಮಗೆ ನಾನು ಕೊಡುತ್ತೇನೆ. Can anybody unmute and tell me what is this? ಯಾರಾದ್ರೂ ನಿಮ್ಮ ಮೈಕ್ರೋಫೋನ್ ಅನ್ನು ಅನ್ಮ್ಯೂಟ್ ಮಾಡಿ ಈ ಚಿತ್ರ ಏನು ಎಂಬುದಾಗಿ ನೀವು ತಿಳಿಸಬಹುದಾ? ಮೀನಿಡಿ ಅಂತ. ಓಕೆ, it is a hook.
ಹೌದು, ಇದೊಂದು ಗಾಳವಾಗಿದೆ. You know what do we do with a hook? ಈ ಗಾಳದಿಂದ ನಾವು ಏನ್ ಮಾಡ್ತೇವೆ? We put a worm at the end of the hook. ಈ ಗಾಳದ ತುದಿಗೆ ನಾವು ಒಂದು ಹುಳವನ್ನು ನಾವು ಹಾಕುತ್ತೇವೆ. We put it into the sea. ನಾವು ಸಮುದ್ರಕ್ಕೆ ಅದನ್ನು ಹಾಕ್ತೇವೆ. Now look at the words that we just saw right now. The worm entices the fish. When he bites, he is dragged away. ಈ ಒಂದು ವಚನಕ್ಕೆ ಈ ಒಂದು ಚಿತ್ರವನ್ನು ನೀವು ಹಾಕಿ ನೀವು ನೋಡುವವರು ನೀವು ಆಗಿರ್ರಿ. ಆಶಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. So temptation, if you're not careful with it, it is enticing. It will drag us away and we will find it difficult then. ನಾವು ಶೋಧನೆಯ ಕುರಿತಾಗಿ ನಾವು ಜಾಗರೂಕತರು ನಾವು ಆಗದೇ ಇದ್ದರೆ ಅದು ನಮ್ಮನ್ನು ಮರಳುಗೊಳಿಸಿ ನಮ್ಮನ್ನು ಎಳೆಯಲ್ಪಟ್ಟು ದೂರಕ್ಕೆ ಸೆಳೆಯುವಂತದ್ದಾಗಿದೆ. Let me also remind all of us, the moment the fish bites onto the hook, no matter how much he struggles on the hook, it will only cause him more harm. He will never be able to escape. ಒಂದು ಮೀನು ಈ ಗಾಳಕ್ಕೆ ಅದು ಬಾಯಿ ಹಾಕುವುದಾದರೆ ಅದು ಎಂದಿಗೂ ಸಹ ಅದು ಎಷ್ಟೇ ಹೋರಾಟ ಮಾಡಿದರೂ ಸಹ ಗಾಳದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಸಹ ಇನ್ನೂ ಹೆಚ್ಚು ಕೇಡು ಅದಕ್ಕಾಗುವಂತದ್ದಾಗಿದೆ. That is the same thing with sin, my brothers and sisters. ಪಾಪದ ಕುರಿತಾಗಿ ಅದೇ ಅಂಶವಾಗಿದೆ. It all starts with one picture on the phone. ಎಲ್ಲವೂ ಸಹ ನಮ್ಮ ಫೋನ್ ನಲ್ಲಿ ಬರ್ತಕ್ಕಂಥ ಒಂದು ಚಿತ್ರದಿಂದ ಪ್ರಾರಂಭವಾಗ್ತದೆ. Getting angry once or twice. 1-2 ಸಾರಿ ಕೋಪ ಮಾಡಿಕೊಳ್ಳುವಂತದ್ದು. One cigarette puff. ಒಂದು ಸಿಗರೆಟ್ ಎಳೆತ. One drink of alcohol. ಒಂದು ಮದ್ಯಪಾನ ಸ್ವಲ್ಪ ಸೇವನೆ ಮಾಡುವುದರಿಂದ. Enjoying conversation in an unwanted manner with someone of the opposite gender. ಇತರ ಇನ್ನೊಂದು ಲಿಂಗದ ಜೊತೆಯಲ್ಲಿ ನಾವು ಬೇಡದೇ ಇರತಕ್ಕಂತ ಸಂಭಾಷಣೆಯನ್ನು ನಾವು ಚಾಟ್ ಮಾಡ್ಕೊಂಡಿರುವಂತದ್ದು. And then when we are not careful, when we find it enticing, we will bite and this will drag us away. ಇದು ನಮ್ಮನ್ನು ಮರಳುಗೊಳಿಸುವಂತದ್ದಾಗಿ ಮಾಡಿ ಅದು ನಮ್ಮನ್ನು ದೂರಕ್ಕೆ ಸೆಳೆಯುವಂತದ್ದಾಗಿದೆ. And many of you will agree with me that sins that we are not careful about has dragged us. We are struggling, but we are not finding any way to overcome or come out of this temptation. ನೀವೆಲ್ಲರೂ ಸಹ ನನ್ನ ಜೊತೆಯಲ್ಲಿ ನೀವು ಒಪ್ಪಿಕೊಳ್ಳಬಹುದು. ಅದೇನೆಂದರೆ ನಾವು ಅನೇಕ ಒಂದು ಪಾಪಗಳ ಜೊತೆಯಲ್ಲಿ ನಾವು ಯಾವ ರೀತಿಯಾಗಿ ನಾವು ಜಾಗರೂಕತರಾಗಿ ನಾವು ಇಲ್ಲದೆ ಇರುವ ಕಾರಣದ ದೆಸೆಯಿಂದ ನಾವು ಅಂತ ಪಾಪಗಳ ಜೊತೆಯಲ್ಲಿ ನಾವು ಹೋರಾಡುತ್ತಾ ನಾವು ಇದ್ದೇವೆ. Look at how Satan tempted the woman in Genesis chapter 3. He said, "Can you eat of any fruit?" And look at what she says. When she saw that the fruit of the tree was good for the eyes, it was desirable for gaining knowledge. She took some, she ate, and she fell into sin. ಆ ಒಂದು ಸೈತಾನನು ಹವಳ ಬಳಿಗೆ ಬಂದು ಆ ಒಂದು ಹಣ್ಣಿನ ಕುರಿತಾಗಿ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ತ್ರೀಗಾದ ಸಂಗತಿಯನ್ನು ನಾವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದುವವರಾಗಿದ್ದೇವೆ. ಆ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. We should be careful of the desires of our heart. Not only that, we should be careful not to bite and allow sin to drag us away. ನಾವು ಯಾವ ಒಂದು ಸಂಗತಿಗಳ ಕುರಿತಾಗಿ ನಾವು ಆಲೋಚನೆ ಮಾಡುತ್ತೇವೆ ಮತ್ತು ಯಾವ್ದ ಒಂದು ಸಂಗತಿ ನಾವು ಕಚ್ಚುವರ್ಣವಾಗಿದ್ದೇವೆ, ತಿನ್ನುವುದಕ್ಕೆ ನಾವು ಮುಂದಾಗುತ್ತೇವೋ ಅದರ ವಿಷಯವಾಗಿಯೂ ಸಹ ನಾವು ಜಾಗರೂಕತನಾಗಿರಬೇಕು. ಅದು ನಮ್ಮನ್ನು ದೂರಕ್ಕೆ ಸೆಳೆಯುವಂತದ್ದಾಗಿದೆ. Ask ourselves this question: how sensitive we are when we commit sin. ನಾವು ಪಾಪಕ್ಕೆ ನಾವು ಬೀಳುವಾಗ ನಾವು ಅದರ ಕುರಿತಾಗಿ ಎಷ್ಟು ಸೂಕ್ಷ್ಮತೆ ನಮ್ಮಲ್ಲಿ ಉಂಟು ಎಂಬುದಾಗಿ ನಮ್ಮನ್ನೇ ನಾವು ಪ್ರಶ್ನೆ ಕೇಳುವವರಾಗಿರಬೇಕು. If there is anybody here who finds themselves continually committing sin without any remorse, ಯಾವುದೇ ಒಂದು ದುಃಖವಿಲ್ಲದೆ ಪಾಪದಲ್ಲಿಯೇ ಮುಂದುವರಿಯುತ್ತಾ ಇರತಕ್ಕಂತ ಯಾವ್ದಾದ್ರು ಪ್ರಿಯರು ಇಲ್ಲಿರುವುದಾದರೆ, I want to encourage you to go back and re-examine your personal life with the Lord Jesus Christ. ನೀವು ಹಿಂದಿರುಗಿ ಹೋಗಿ ಇದರ ಕುರಿತಾಗಿ ಆಲೋಚನೆ ಮಾಡುವವರಾಗಿದ್ದು ಕರ್ತನಾಗಿರುವ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾನು ಯಾವ ರೀತಿಯಾಗಿ ಇದ್ದೇನೆ, ನನ್ನ ಜೀವನ ಯಾವ ರೀತಿಯಾಗಿ ಉಂಟೆಂಬುದಾಗಿ ನೀವು ಪರೀಕ್ಷೆ ಮಾಡಿಕೊಂಡು ನೀವು ನೋಡ್ರಿ. The reason I say that is the verses that we read earlier. Anyone who is born of God cannot continue to sin. ಇದಕ್ಕಿರ್ತಕ್ಕಂತ ಕಾರಣ ಏನಂದ್ರೆ ಈಗಾಗಲೇ ಆ ವಚನವನ್ನು ನಾವು ನೋಡಿದ್ದೇವೆ. ಯಾರ್ಯಾರು ದೇವರಲ್ಲಿ ಹುಟ್ಟಿದವರು ಆಗಿದ್ದಾರೋ
ಅವರು ಪಾಪದಲ್ಲಿ ಮುಂದುವರಿಸುವುದಕ್ಕೆ ಸಾಧ್ಯವೇ ಇಲ್ಲ. Temptation begins with our own evil desire. Secondly, when we are not careful with the desire, because it is enticing, it will drag us away. ಪಾಪವು ನಮ್ಮ ಸ್ವಂತ ದುರಾಶೆಗಳಿಂದಲೇ ಅದು ಪ್ರಾರಂಭವಾಗುವಂತದ್ದಾಗಿದೆ. ಅದು ನಮ್ಮನ್ನು ಮರಳುಗೊಳಿಸಿ ನಮ್ಮನ್ನು ದೂರಕ್ಕೆ ಸೆಳೆಯುವಂತದ್ದಾಗಿದೆ. And when we are enticed and when it drags us away, look at the third thing that is seen there in that verse. After desire is conceived, it gives birth to sin. ನಂತರ ನಾವು ಮೂರನೇದಾಗಿ ನೋಡುವ ಒಂದು ಸಂಗತಿ ಏನಂದ್ರೆ, ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ ಎಂಬುದಾಗಿ ನಾವು ಓದುತ್ತೇವೆ. So look at what the word of God very clearly teaches us. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಮಾತನ್ನು ನೀವು ನೋಡ್ರಿ. Temptation starts with the desire. ಶೋಧನೆಯು ಒಂದು ದುರಾಶೆಯಿಂದ ಪ್ರಾರಂಭವಾಗುವಂತದ್ದಾಗಿದೆ. It then entices us and drags us away. ನಮ್ಮನ್ನು ಮರಳುಗೊಳಿಸಿ ನಮ್ಮನ್ನು ದೂರಕ್ಕೆ ಎಳೆಯುವಂತದ್ದಾಗಿದೆ. It is enticing and dragging us only to commit the third step, that is to commit sin. ಅದು ನಮ್ಮನ್ನು ದೂರಕ್ಕೆ ಸೆಳೆಯುವಂತದ್ದಾಗಿದ್ದು ಮೂರನೇ ಒಂದು ಹೆಜ್ಜೆಗೆ ನಡೆಸುವಂತದ್ದಾಗಿದೆ. ಅದೇನೆಂದರೆ ಪಾಪಕ್ಕೆ ನಮ್ಮನ್ನು ನಡೆಸುವಂತದ್ದಾಗಿದೆ. I always give this example. ನಾನು ಯಾವಾಗಲೂ ಈ ಉದಾಹರಣೆಯನ್ನು ನಾನು ಕೊಡುತ್ತೇನೆ. When I am walking down the street, ನಾನು ಬೀದಿಯಲ್ಲಿ ನಾನು ನಡೆಯುತ್ತಾ ಹೋಗುತ್ತಾ ಇರುವಾಗ, if you happen to see a beautiful woman walking across from you, ನಿಮ್ಮ ಎದುರಾಗಿ ಸುಂದರವಾದಂತ ಒಂದು ಹುಡುಗಿ ಆಕೆ ನಡೆಯುತ್ತಾ ಬರುವಂತದ್ದಾಗಿದ್ರೆ, there's nothing wrong in you looking at that woman. ಆ ಒಂದು ಸ್ತ್ರೀಯನ್ನು ನೋಡುವುದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. He is beautiful, created by God. ಹೌದು, ಸುಂದರವಾದ ಒಂದು ಸ್ತ್ರೀ, ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡದಂತ ಸ್ತ್ರೀ. But when I go back to my house, ಆದ್ರೆ ಹಿಂದಿರುಗಿ ನನ್ನ ಮನೆಗೆ ಹೋದಾಗ, continue to think of the woman, ಆ ಸ್ತ್ರೀಯ ಕುರಿತಾಗಿ ನಾನು ಇನ್ನೂ ಆಲೋಚನೆ ಮಾಡುತ್ತಾ, fantasize about her, ಆಕೆ ಕುರಿತಾಗಿ ದುರಾಸೆಯಾಗಿ ನಾನು ಆಕೆ ಕುರಿತಾಗಿ ಚಿಂತಿಸುತ್ತಾ, that is when I am yielding to temptation to commit sin. ಆಗ ನಾನು ಶೋಧನೆಗೆ ನಾನು ಒಳಗಾಗಿದ್ದು ಪಾಪದಲ್ಲಿ ಬೀಳುವ ಹಾಗೆ ನನ್ನನ್ನೇ ನಾನು ಒಪ್ಪಿಸಿಕೊಡುತ್ತಾ ಇದ್ದೇನೆ. Bible says it gives birth to sin. ಸತ್ಯವೇದ ಹೇಳ್ತದೆ ಅದು ಪಾಪವನ್ನು ಹೆರುತ್ತದೆ. Remember, we had already read in 1 John chapter 3, no one who lives in him keeps on sinning. Neither who continues to sin has either seen him or knows him. No one who is born of God will continue to sin. He cannot go on sinning because he has been born of God. ಈಗಾಗಲೇ ನಾವು ನೋಡಿದ ಪ್ರಕಾರ ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡುವವನು ಆತನನ್ನು ಕಂಡವನು ಅಲ್ಲ, ತಿಳಿದವನು ಅಲ್ಲ. 9ನೇ ವಚನದಲ್ಲಿ ದೇವರಿಂದ ಹುಟ್ಟಿದವನು ಪಾಪ ಮಾಡಾನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. Can you think of your relationship with Jesus Christ today? ಈ ದಿನ ಕರ್ತನಾಗಿರುವ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಿಮ್ಮ ಒಂದು ಸಂಬಂಧ ಯಾವ ರೀತಿಯಾಗಿ ಉಂಟೆಂಬುದಾಗಿ ಆಲೋಚನೆ ಮಾಡ್ರಿ. Do you enjoy your relationship with him? ಕ್ರಿಸ್ತನ ಜೊತೆಯಲ್ಲಿ ನಿಮ್ಮ ಒಂದು ಸಂಬಂಧವನ್ನು ನೀವು ಆನಂದಿಸುತ್ತೀರೋ? Do you have the assurance of the fact that you are actually a born again believer? ನೀವು ನಿಜವಾಗಿಯೂ ಸಹ ಹೊಸದಾಗಿ ಹುಟ್ಟಿರತಕ್ಕಂತ ವಿಶ್ವಾಸಿ ನೀವು ಆಗಿದ್ದೀರಿ ಎಂಬುದಾಗಿರುವಂತ ಭರವಸೆ ನಿಮಗಿದೆಯೋ? Or because of temptation and because of sin, are you enjoying the pleasures of the flesh without any change or remorse? ಆದರೆ ನೀವು ದೇವರ ಒಂದು ಭಯವಿಲ್ಲದೆ ಈ ಒಂದು ಪಾಪದ ಒಂದು ಆನಂದವನ್ನು ನೀವು ಆನಂದಿಸುತ್ತಾ ಯಾವುದೇ ಒಂದು ದುಃಖ, ಯಾವುದೇ ಒಂದು ಪಶ್ಚಾತ್ತಾಪವಿಲ್ಲದೆ ನೀವು ಪಾಪದಲ್ಲಿಯೇ ನೀವು ಮುಂದುವರಿಸುತ್ತಾ ಇದ್ದೀರೋ? There is anybody like that? I want to warn you to go back and reconsider. Think again of your relationship with the Lord Jesus Christ. ಇಲ್ಲಿ ಯಾರಾದರೂ ಆ ರೀತಿಯಾಗಿ ಇರುವಂತದ್ದಾಗಿದ್ರೆ ದಯಮಾಡಿ ನಿಮ್ಮ ಒಂದು ಕ್ರಿಸ್ತನ ಜೊತೆಯಲ್ಲಿ ಇರತಕ್ಕಂತ ಸಂಬಂಧವನ್ನು ಪುನಃ ನೀವು ಆಲೋಚನೆ ಮಾಡುವವರಾಗಿರ್ರಿ. Bible is very clear. If you are in Christ, you cannot go on sinning. ಸತ್ಯವೇದವು ಸ್ಪಷ್ಟವಾಗಿ ನಮಗೆ ತಿಳಿಸುವಂತದ್ದಾಗಿದೆ. ನೀವು ನಿಜವಾಗಿಯೂ ಸಹ ನೀವು ಹೊಸದಾಗಿ ನೀವು ಹುಟ್ಟಿರುವಂತದ್ದೇ ಆಗಿದ್ರೆ ನೀವು ಪಾಪದಲ್ಲಿ ಮುಂದುವರಿಸುವುದಕ್ಕೆ ನಿಮಗೆ ಅವಕಾಶವಿಲ್ಲ. So brother, what happens to me if I have accepted the Lord Jesus but I continue to commit sin? ನೀವು ಒಂದು ನನಗೆ ಪ್ರಶ್ನೆ ಕೇಳಬಹುದು, ಸಹೋದರರೇ, ನಾನು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ, ಆತನನ್ನು ಸ್ವೀಕಾರ ಮಾಡಿದ್ದೇನೆ, ಆದ್ರೆ ಪಾಪದಲ್ಲಿ ನಾನು ಮುಂದುವರಿಸ್ತಾ ಇದ್ದೇನೆ, ನನಗೆ ಏನಾಗ್ತದೆ ಎಂಬುದಾಗಿ ನೀವು ಕೇಳಬಹುದು. Well, I am being tempted every single time. I am being enticed and dragged. I am committing sin, but I have no desire to change. What happens?
ನಾನು ಹೊಸದಾಗಿ ನನ್ನ ನಂಬಿಕೆಗೆ ನಾನು ಬಂದಿದ್ದೇನೆ, ನಾನು ಕರ್ತನಾಗಿರೋ ಯೇಸು ಕ್ರಿಸ್ತನಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ, ಎಲ್ಲವೂ ಸಹ ನಾನು ಮಾಡುತ್ತಾ ಇದ್ದೇನೆ, ಆದ್ರೆ ನನ್ನ ಪಾಪದಲ್ಲಿ ನಾನು ಮುಂದುವರಿಸ್ತಾ ಇದ್ದೇನೆ, ಬದಲಾವಣೆ ಆಗುವುದಕ್ಕೆ ನನಗೆ ಏನೂ ಸಹ ಆಸಕ್ತಿ ಇಲ್ಲ ಎಂಬುದಾಗಿ ನೀವು ತಿಳಿಸಬಹುದು. Look at what the verse continues to say. But each one is tempted when by his own evil desire he is dragged away and enticed. Then after desire is conceived, it gives birth to sin. And when sin is full grown, gives birth to death. ಇಲ್ಲಿ ನೀವು ವಚನವನ್ನು ನೀವು ನೋಡ್ರಿ, 14ನೇ ವಚನ 15ನೇ ವಚನ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಅಡೆಯುತ್ತದೆ. Let me explain this so that we don't misunderstand what I'm trying to say. ನಾನು ವಿವರಿಸುವನಾಗಿದ್ದೇನೆ, ಯಾರು ಸಹ ಇದರ ತಪ್ಪ ಅರ್ಥವನ್ನು ಕೊಳ್ಳಬಾರದು. When temptations come in our life, ಶೋಧನೆಗಳು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ, if we commit sin, ನಾವು ಪಾಪವನ್ನು ನಾವು ಮಾಡುವುದಾದರೆ, but there is no remorse of that sin, ಮತ್ತು ಆ ಒಂದು ಪಾಪದ ಒಂದು ಪಶ್ಚಾತ್ತಾಪ ನಮ್ಮಲ್ಲಿ ಇಲ್ಲದೆ ಇದ್ದರೆ, and we continue to live a sinful life without remorse or guilt, ಯಾವುದೇ ಒಂದು ಅಳುಕು, ಯಾವುದೇ ಒಂದು ಪಶ್ಚಾತ್ತಾಪವಿಲ್ಲದೆ ಈ ಒಂದು ಪಾಪದಲ್ಲಿಯೇ ನಾವು ಮುಂದುವರಿಸುತ್ತಾ ಇರುವುದಾದರೆ, the Bible very clearly states that God might punish that person by removing him from the face of this world. ದೇವರ ವಾಕ್ಯವು ದೇವರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಸಂಗತಿ ಅಂದ್ರೆ, ದೇವರು ಅಂತವನನ್ನು ಖಂಡಿಸಿ ಆತನಿಗೆ ಶಿಕ್ಷೆಯ ಮುಖಾಂತರ ಆತನನ್ನು ಈ ಪ್ರಪಂಚದಿಂದಲೇ, ಲೋಕದಿಂದಲೇ ಆತನು ತೆಗೆದು ಹಾಕುವನಾಗಿರುತ್ತಾನೆ. To be taken away from this world means his life on this world has been shortened. ಈ ಲೋಕದಿಂದ ಆತನನ್ನು ತೆಗೆಯಲ್ಪಡುವುದು ಎಂಬುದಾಗಿ ಹೇಳುವಾಗ, ಲೋಕದಲ್ಲಿ ಆ ಮನುಷ್ಯಗಿರ್ತಕ್ಕಂಥ ಒಂದು ಆಯುಷ್ ಅದು ಕಡಿಮೆ ಆಗುವಂತದ್ದಾಗಿದೆ. He will not get the rewards that he would have gotten if he would have lived a longer life in this world. ಆತನು ಒಂದು ಉದ್ದವಾದ ಜೀವನವನ್ನು ಜೀವಿಸಿ ಆತನ ಒಂದು ಪ್ರತಿಫಲದ ಜೀವನವನ್ನು ಆತನು ಸಾಗಿರಬಹುದಾಗಿತ್ತು, ಆದ್ರೆ ಅಂತ ಅವಕಾಶದಿಂದ ಆತನು ದೂರವಾಗಿರುತ್ತಾನೆ. I want to warn all of us, myself included, to be sensitive when we fall into sin. ನನ್ನನ್ನು ಮೊದಲುಗೊಂಡು ನಾವು ಪಾಪದಲ್ಲಿ ಬೀಳುವಾಗ ಅದರ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಳ್ಳೋರಾಗಿರಬೇಕು ಎಂಬುದಾಗಿ ತಿಳಿಸ್ತೇನೆ. Remember how in 1 Corinthians chapter 11, Apostle Paul warns us about participating from the table in an unworthy manner. ಇಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಆ ಒಂದು ಮೇಜಿನ ಕುರಿತಾಗಿ, ಕರ್ತನ ಮೇಜಿನಲ್ಲಿ ನಾವು ಯಾವ ರೀತಿಯಾಗಿ ಪಾಲ್ಗೊಳ್ಳಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ನಮಗೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಜ್ಞಾಪಕಪಡಿಸ್ತಾನೆ ಎಂಬುದಾಗಿ ನೀವು ನೋಡ್ರಿ. If you eat of the bread and drink of the wine in an unworthy manner, ಅಯೋಗ್ಯವಾಗಿ ನಾವು ರೊಟ್ಟಿಯಿಂದ ತಿಂದು ಪಾತ್ರೆಯಲ್ಲಿ ನಾವು ಪಾನ ಮಾಡುವುದಾದರೆ, you are eating and drinking against the judgment that will come to you on God. ನೀವು ನಿಮ್ಮ ಮೇಲೆ ಬರ್ತಕ್ಕಂತ ಒಂದು ನ್ಯಾಯ ವಿಧಿಸುವಿಕೆಗೆ ವಿರುದ್ಧವಾಗಿ ನೀವು ಇದನ್ನು ನೀವು ಮಾಡುತ್ತಾ ಇದ್ದೀರಿ ಎಂಬುದಾಗಿರ್ತಕ್ಕಂಥ ಅರ್ಥ. Verses 30 very clearly says, that is why many among you are weak and sick, and a number of you have fallen asleep. Number of you have passed away from this world. 30ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. Now this is not for me to judge you, it is for all of us to examine our own personal lives. ನಾನು ಈ ವಚನವನ್ನು ನಾನು ತಿಳಿಸಿ ನಾನು ನಿಮ್ಮನ್ನು ನ್ಯಾಯ ವಿಧಿಸುವಿಕೆ ನನಗೆ ಈಡು ಮಾಡುತ್ತಾ ಇಲ್ಲ, ಆದರೆ ಈ ವಚನವನ್ನು ಓದಿ ನಾವೆಲ್ಲರೂ ಸಹ ನಮ್ಮ ಜೀವನವನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಾವು ಇರಬೇಕು. I want to encourage all of us not to take this lightly, but to take action this evening. ಇದೆಲ್ಲವನ್ನು ಸಹ ನಾವು ಹಗುರವಾಗಿ ನಾವು ಪರಿಗಣಿಸಬಾರದು, ಈ ದಿನವೇ ಅದಕ್ಕೆ ಸ್ಪಂದಿಸುವವನಾಗಿರಬೇಕು. What are the 4 steps of temptation that we saw? James chapter 1. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಿಂದ ಈ ಒಂದು ಶೋಧನೆಯಲ್ಲಿ ಇರತಕ್ಕಂತ 4 ಹೆಜ್ಜೆಗಳ ಕುರಿತಾಗಿ ನಾವು ನೋಡಿದ್ದೇವೆ. ಅದೇನು? It starts with the desire of our heart. ನಮ್ಮ ಹೃದಯದ ದುರಾಶೆಯಿಂದ ಅದು ಪ್ರಾರಂಭವಾಗುವಂತದ್ದಾಗಿದೆ. So we should be careful with how we feed our inner desires. ನಮ್ಮ ಒಳಗಿನ ದುರಾಶೆಗಳನ್ನು ನಾವು ಯಾವ ರೀತಿಯಾಗಿ ಪೋಷಿಸುತ್ತೇವೆ ಅದು ತುಂಬಾ ಪ್ರಾಮುಖ್ಯವಾದದ್ದು. And then it entices us and drags us away. ಮತ್ತು ಅದು ನಮ್ಮನ್ನು ಮರಳುಗೊಳಿಸಿ ನಮ್ಮನ್ನು ದೂರವಾಗಿ ಸೆಳೆಯುವಂತದ್ದಾಗಿದೆ. Not only that, when we are tempted by our desire, when we are enticed and dragged away, we commit sin.
ನಾವು ಅಷ್ಟು ನಮ್ಮ ದುರಾಶೆ ಬರುವುದು ಮಾತ್ರವಲ್ಲದೆ ನಾವು ಮರಳು ಆಗಿ ನಾವು ದೂರಕ್ಕೆ ಹೋಗುವುದು ಮಾತ್ರವಲ್ಲದೆ ಅದರಿಂದ ನಾವು ಪಾಪಕ್ಕೆ ನಾವು ಈಡಾಗುತ್ತೇವೆ. And when we are not careful with the sin, when we are not honest in our confession, God will deal severely with a believer who lives a careless Christian life. ಈ ಒಂದು ಪಾಪದಲ್ಲಿ ನಾವು ಬಿದ್ದಾಗ ಅದಕ್ಕೆ ಸರಿಯಾಗಿ ನಾವು ಮಾನಸಾಂತರವನ್ನು ನಾವು ಪಡದೇ ಇದ್ದರೆ ದೇವರು ನಮ್ಮ ಜೊತೆಯಲ್ಲಿ ಆ ಪಾಪ ಮಾಡಿದವನ ಜೊತೆಯಲ್ಲಿ ಆತನು ಗಂಭೀರವಾಗಿ ವ್ಯವಹರಿಸುವ ಆತನು ಆಗಿರುತ್ತಾನೆ. Now that we've understood this, let me share a few practical examples. ನಾನು ಇದನ್ನು ಹಂಚಿದ ನಂತರ ಕೆಲವು ಪ್ರಾಯೋಗಿಕವಾದ ಉದಾಹರಣೆಗಳನ್ನು ನಿಮಗೆ ತಿಳಿಸ್ತೇನೆ. What can we do to tame, fight, overcome temptation? ಈ ಶೋಧನೆಯನ್ನು ನಾವು ಪಳಗಿಸುವುದು ಹೇಗೆ, ಇದನ್ನು ಯಾವ ರೀತಿಯಾಗಿ ನಾವು ಎದುರಿಸಿ ನಾವು ಹೋರಾಟ ಮಾಡಬಹುದು ಎಂಬುದಾಗಿ. Number one, acknowledge that we have an issue, that we are struggling in a particular sin. ನಾವು ಮೊದಲನೇದಾಗಿ ಹೌದು ನನಗೆ ಒಂದು ಸಮಸ್ಯೆ ಉಂಟು, ನಾನು ಯಾವುದೋ ಒಂದು ಸಮಸ್ಯೆಯಲ್ಲಿ ನಾನು ಹೋರಾಡುತ್ತಾ ಇದ್ದೇನೆ ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು. Psalmist David says in Psalm 139, "Search me, O God, know my heart, test me, know my anxious thoughts, see if there is any offensive way in me. Lord, if you find an offensive way, reveal it to me." ನಾವು ಕೀರ್ತನೆಗಾರನು ದಾವೀದನು ಆತನು ಕೀರ್ತನೆಗಳು 139ನೇ ಕೀರ್ತನೆಯಲ್ಲಿ ಮತ್ತು 23-24ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸ್ತಾನೆ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. Many of us are hesitant in acknowledging that we are struggling in a particular area. ನಮ್ಮಲ್ಲಿ ಅನೇಕರು ನಾವು ಯಾವುದೋ ಒಂದು ವಿಷಯದಲ್ಲಿ ನಾವು ಹೋರಾಡುತ್ತಾ ಇದ್ದೇವೆ, ನಮಗೆ ಕಷ್ಟವಾಗುತ್ತಾ ಉಂಟು ಎಂಬುದಾಗಿ ಒಪ್ಪಿಕೊಳ್ಳುವುದಕ್ಕೆ ಅನೇಕರು ನಾವು ಸೋತು ಹೋಗುವಂತವ್ರು ನಾವು ಆಗಿದ್ದೇವೆ. The first step to fighting temptation is to say, yes, I have a problem. Yes, this is my problem. ಈ ಒಂದು ಶೋಧನೆಯನ್ನು ಎದುರಿಸುವುದರಲ್ಲಿ ಮೊದಲನೇದಾಗಿ ನಾವು ಮಾಡ್ತಕ್ಕಂಥ ಒಂದು ಸಂಗತಿ ಅಂದ್ರೆ, ಹೌದು ನನಗೆ ಒಂದು ಸಮಸ್ಯೆ ಉಂಟು, ನಾನು ಹೋರಾಡುತ್ತಾ ಇದ್ದೇನೆ ಎಂಬುದಾಗಿ ನಾನು ಒಪ್ಪಿಕೊಳ್ಳಬೇಕು. I am struggling with this sin in my Christian life and I need help. Would you please help me overcome? ಹೌದು, ನನ್ನ ಒಂದು ಕ್ರೈಸ್ತಿಯ ಜೀವನದಲ್ಲಿ ನಾನು ಕಷ್ಟಪಡುತ್ತಾ ಇದ್ದೇನೆ, ಈ ಒಂದು ಶೋಧನೆ ನನ್ನನ್ನು ಕಾಡುತ್ತಾ ಉಂಟು, ನನಗೆ ಸಹಾಯ ಬೇಕು ಎಂಬುದಾಗಿ ಒಪ್ಪಿಕೊಳ್ಳುವಂತದ್ದು. The reason why many of us cannot overcome temptation is we are hesitant to acknowledge and ask anyone for help. ನಮ್ಮಲ್ಲಿ ಅನೇಕರು ನಾವು ಶೋಧನೆಯಿಂದ ಹೊರಗೆ ಬರುವುದಕ್ಕೆ ನಮಗೆ ಸಾಧ್ಯವಾಗುತ್ತಾ ಇಲ್ಲ. ಕಾರಣ ಯಾಕಂದ್ರೆ, ಹೌದು ನನಗೆ ಹೋರಾಟ ಆಗುತ್ತಾ ಉಂಟು, ಇದರಿಂದ ನಾನು ಹೊರಗೆ ಬರಬೇಕು, ನನಗೆ ಸಹಾಯ ಬೇಕು ಎಂಬುದಾಗಿ ಒಪ್ಪಿಕೊಳ್ಳುವುದಕ್ಕೆ ನಮಗೆ ಅನೇಕರಿಗೆ ಮನಸ್ಸಿಲ್ಲ. This evening I want you to be encouraged of the fact that admitting that you have a problem is the first sign in overcoming temptation. ಈ ಒಂದು ಶೋಧನೆಯನ್ನು ನಾವು ಯಾವ ರೀತಿಯಾಗಿ ಎದುರಿಸಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯಲ್ಲಿ ಪಾಪವನ್ನು ಅಥವಾ ಶೋಧನೆಯನ್ನು ಒಪ್ಪಿಕೊಳ್ಳುವುದು ತುಂಬಾ ಪ್ರಾಮುಖ್ಯವಾದ ಹೆಜ್ಜೆಯಾಗಿದೆ, ಮೊದಲಿಯ ಹೆಜ್ಜೆಯಾಗಿದೆ. Number two, be careful of the sources of your temptation. ಎರಡನೇದಾಗಿ ಶೋಧನೆಗಳು ಬರ್ತಕ್ಕಂಥ ಮೂಲಗಳು ಯಾವುವು ಅದರ ಕುರಿತಾಗಿ ನೀವು ಜಾಗರೂಕತೆಯಿಂದ ನೀವಿರ್ರಿ. Well, if your phone is causing you temptation, learn to spend less time with it. ನಿಮ್ಮ ಫೋನ್ ದೆಸೆಯಿಂದ ನಿಮಗೆ ಹೆಚ್ಚು ಶೋಧನೆ ಬರುವಂತದ್ದಾಗಿದ್ದರೆ ನಿಮ್ಮ ಫೋನ್ ಇಂದ ನೀವು ದೂರವಾಗಿರ್ರಿ, ಅಥವಾ ಫೋನ್ ಜೊತೆ ಸಮಯವನ್ನು ಕಳೆಯುವುದನ್ನು ನೀವು ಕಡಿಮೆ ಮಾಡ್ರಿ. Delete the things that you don't require in your phone. ನಿಮ್ಮ ಫೋನ್ ಅಲ್ಲಿ ಬೇಡದೇ ಇರುವ ಸಂಗತಿಗಳನ್ನು ನೀವು ಡಿಲೀಟ್ ಮಾಡ್ಬಿಡ್ರಿ. Put a basic recharge so that you will not be able to spend that much of time on the internet. ನಿಮ್ಮ ಒಂದು ಫೋನ್ ನಲ್ಲಿ ತುಂಬಾ ಸಣ್ಣದಾದಂತ ಒಂದು ಡೇಟಾ ಪ್ಯಾಕ್ ಅನ್ನು ನೀವು ಹಾಕಿರಿ, ಇದರಿಂದ ನೀವು ಹೆಚ್ಚು ಸಮಯವನ್ನು ನೀವು ಕಳೆಯುವುದಕ್ಕೆ ನಿಮಗೆ ಅವಕಾಶ ಸಿಗುವುದಿಲ್ಲ. If it is Facebook or Instagram or whatever social media, delete it from your phone. ನಿಮಗೆ ಫೇಸ್ಬುಕ್ ಆಗಲಿ ಒಂದು ಇನ್ಸ್ಟಾಗ್ರಾಮ್ ಆಗಲಿ ನಿಮಗೆ ಶೋಧನೆಯನ್ನು ಉಂಟು ಮಾಡುವುದಕ್ಕೆ ನಿಮಗೆ ಸಹಾಯ ಮಾಡುವಂತದ್ದು ಆಪ್ಗಳು ಆಗಿದ್ದೇ ಆದರೆ ಅದನ್ನು ಫೋನಿಂದ ತೆಗೆದು ಹಾಕ್ರಿ, ಬೇಕಾಗಿಲ್ಲ. If it is a group of friends who are tempting you, avoid friendship with such people. ಒಂದು ಗುಂಪಿನ ಸ್ನೇಹಿತರು ನಿಮ್ಮನ್ನು ಶೋಧನೆಗೆ ಒಳಗಾಗುವ ಹಾಗೆ ಅವರು ಪ್ರೇರೇಪಣೆ ಮಾಡುತ್ತಾ ಇದ್ದರೆ ಅಂತ ಸ್ನೇಹ ಬೇಕಾಗಿಲ್ಲ, ಬಿಟ್ಟು ಬಿಡ್ರಿ. Find the sources of your temptation and destroy those sources so that they will not be there to fill your mind with the desire to commit sin.
ಈ ಶೋಧನೆ ಬರ್ತಕ್ಕಂತ ಮೂಲಗಳು ಎಂತದ್ದು ಎಂಬುದಾಗಿ ನೀವು ಆಲೋಚನೆ ಮಾಡಿ ಜಾಗರೂಕತೆಯಿಂದ ನೀವು ಇರ್ರಿ. ಆಗ ಈ ಒಂದು ಶೋಧನೆಗಳು ನಿಮ್ಮ ಮನಸ್ಸಿನಲ್ಲಿ ಸ್ಥಳವನ್ನು ತೆಗೆದುಕೊಳ್ಳುವುದಿಲ್ಲ. 1 Thessalonians chapter 5 verses 22 very clearly says, abstain, flee from all appearances of evil. ನಾವು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. Be careful of the sources of temptation. ಶೋಧನೆ ಬರ್ತಕ್ಕಂತ ಮೂಲಗಳ ವಿಷಯವಾಗಿ ನೀವು ಜಾಗರೂಕತೆಯಿಂದ ನೀವು ಇರ್ರಿ. Listen to me carefully. Point number 3. When you understand the sin, when you are aware of the source of your sin, ನನ್ನನ್ನು ಗಮನವಿಟ್ಟು ನೀವು ಕೇಳ್ರಿ. ನೀವು ಪಾಪವನ್ನು ಅಥವಾ ಶೋಧನೆಯನ್ನು ನೀವು ಒಪ್ಪಿಕೊಳ್ಳುವುದಾದರೆ ಅಥವಾ ಶೋಧನೆಯ ಹೋರಾಟವನ್ನು ನೀವು ಒಪ್ಪಿಕೊಳ್ಳುವುದಾದ್ರೆ ಮತ್ತು ಎರಡನೇದಾಗಿ ಶೋಧನೆಯ ಒಂದು ಮೂಲಗಳು ಯಾವುದು ಎಂಬುದಾಗಿ ಅದರ ಕುರಿತಾಗಿ ನೀವು ಜಾಗರೂಕತೆ ನೀವು ಇರುವುದಾದ್ರೆ, ಮೂರನೇದಾಗಿ confess that sin before the Lord Jesus Christ. ಈ ಪಾಪದ ಕುರಿತಾಗಿ, ನಿಖರವಾದ ಪಾಪದ ಕುರಿತಾಗಿ ಕ್ರಿಸ್ತನ ಮುಂದೆ ಅದನ್ನು ಅರಿಕೆ ಮಾಡ್ರಿ. Turn with me to 1 John chapter 1 and verses 9. ನನ್ನ ಜೊತೆಯಲ್ಲಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನಕ್ಕೆ ತಿರುಗಿಸ್ರಿ. It says, if we confess our sins, he is faithful and just and will forgive us our sins and purify us from all unrighteousness. 1:9, right brother? Yeah. ನಾನು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. Now listen to me carefully. ಗಮನವಿಟ್ಟು ಕೇಳ್ರಿ. God is faithful and just to forgive us of all sins that we confess. ನಮ್ಮ ದೇವರು ಆತನು ನಂಬಿಗಸ್ತನಾಗಿದ್ದು ನೀತಿವಂತನಾಗಿದ್ದು ನಾವು ಅರಿಕೆ ಮಾಡುವ ಪಾಪಗಳಿಂದ ನಮ್ಮನ್ನು ಶುದ್ಧ ಮಾಡುವವನಾಗಿದ್ದಾನೆ. Confession is important. ಅರಿಕೆ ಮಾಡಿಕೊಳ್ಳುವುದು ತುಂಬಾ ಪ್ರಾಮುಖ್ಯವಾದದ್ದು. To confess your sins means to repent of your sins. ಪಾಪಗಳನ್ನು ಅರಿಕೆ ಮಾಡುವುದು ಎಂಬುದಾಗಿ ಹೇಳುವಾಗ ನಿಮ್ಮ ಪಾಪಗಳನ್ನು ಕುರಿತಾಗಿ ನೀವು ಪಶ್ಚಾತ್ತಾಪ ಪಡುವವರು ನೀವು ಆಗಿರಬೇಕು, ಒಪ್ಪಿಕೊಳ್ಳುವವರು ನೀವು ಆಗಿರಬೇಕು. To repent of your sin means to say sorry and never to commit that sin again. ಪಾಪಗಳನ್ನು ನಾನು ಅರಿಕೆ ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಆ ಪಾಪಗಳನ್ನು ನಾನು ಮಾಡಿದಕ್ಕಾಗಿ ನನ್ನನ್ನು ಕ್ಷಮಿಸು ಸ್ವಾಮಿ ಮತ್ತು ಮುಂದಕ್ಕೆ ಇದನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥ ಸಂಗತಿ. How do we confess our sins today? ನಾವು ಈ ದಿನ ನಮ್ಮ ಪಾಪವನ್ನು ನಾವು ಯಾವ ರೀತಿಯಾಗಿ ಅರಿಕೆ ಮಾಡುತ್ತೇವೆ? Don't we usually come to God at the end of the day and say, God, whatever sin I committed from morning to evening, forgive me. ನಾವೆಲ್ಲರೂ ಸಹ ನಮ್ಮ ಅನುದಿನದ ದಿನ ಆದ ನಂತರ ನಾವು ಹಾಸಿಗೆಯ ಮೇಲೆ ಇದ್ದು ರಾತ್ರಿಯಲ್ಲಿ, ಇವತ್ತು ನಾನು ಏನೇ ಪಾಪ ಮಾಡಿದ್ರು ಸ್ವಾಮಿ ನನ್ನನ್ನು ಕ್ಷಮಿಸು ಬಿಡು ಎಂಬುದಾಗಿ ನಾವು ತಿಳಿಸ್ತೇವೆ ಅಲ್ಲವೇ? That is not confession. ಅದು ಅರಿಕೆ ಅಲ್ಲ. That is not a confession at all. ಅದು ಅರಿಕೆ ಅಲ್ಲವೇ ಅಲ್ಲ. This is confession. ಇದು ಅರಿಕೆಯಾಗಿದೆ. Father God, today I saw something on my phone I was not supposed to see. It created this thought in my mind that I was not supposed to think. I am so sorry. Would you forgive me? ನಾನು ಈ ದಿನ ನನ್ನ ಫೋನ್ನಲ್ಲಿ ಏನೋ ಇವತ್ತು ನೋಡಿದೆ, ಅದನ್ನ ನಾನು ನೋಡಬಾರದಾಗಿತ್ತು, ಅದು ನಾನು ನೋಡಿದ್ದೇನೆ ಮತ್ತು ಅದರ ಕುರಿತಾಗಿ ಆಲೋಚನೆ ಮಾಡಿದ್ದೇನೆ, ತಪ್ಪಾಯ್ತು ಸ್ವಾಮಿ ನನ್ನನ್ನು ಕ್ಷಮಿಸಿ ಬಿಡು ಎಂಬುದಾಗಿ ಹೇಳ್ತಕ್ಕಂಥದ್ದು ನಿಖರವಾಗಿ ಅರಿಕೆ ಮಾಡತಕ್ಕಂಥ ಸಂಗತಿಯಾಗಿದೆ. Confession is you telling the Lord, Lord, I spoke to my spouse in a way I was not supposed to speak. I know that what I did is wrong. Would you please forgive me? ಮತ್ತು ನಿಖರವಾಗಿ ನಾನು ಕ್ಷಮಾಪಣೆಯನ್ನು ಕೇಳುವುದೆಂಬುದಾಗಿ ಹೇಳುವಾಗ ಇದುವೇ ಆಗಿದೆ. ಸ್ವಾಮಿ ನನ್ನ ಗಂಡನ ಜೊತೆಯಲ್ಲಿ, ಸ್ವಾಮಿ ನನ್ನ ಹೆಂಡತಿಯ ಜೊತೆಯಲ್ಲಿ ಈ ದಿನ ನಾನು ತುಂಬಾ ತಪ್ಪಾಗಿ ನಾನು ಮಾತನಾಡಿಬಿಟ್ಟೆ, ದಯಮಾಡಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳ್ತಕ್ಕಂಥದ್ದು ಕ್ಷಮಾಪಣೆ ಕೇಳುವಂತ ಸಂಗತಿಯಾಗಿದೆ, ಅರಿಕೆ ಮಾಡತಕ್ಕಂಥ ಸಂಗತಿಯಾಗಿದೆ. It is impossible for an overnight change. Therefore, take small steps, one day at a time. Be patient with yourself. ತಕ್ಷಣವಾಗಿ ಒಂದು ದಿನ ಎಲ್ಲ ಪಾಪದಲ್ಲೇ ಇದ್ದು ಅನಂತರ ಮಾರನೇ ದಿನ ನಾನು ಎಲ್ಲವೂ ಸಹ ಸ್ವಸ್ಥವಾಗಿದ್ದೇನೆ, ಏನೂ ಸಹ ಇಲ್ಲ ಎಂಬುದಾಗಿ ಹೇಳುವುದು ಅದು ತುಂಬಾ ಕಷ್ಟಕರವಾದಂತ ಸಂಗತಿಯಾಗಿದೆ. ಅದು ಅಸಾಧ್ಯವಾದದ್ದು. ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ತೆಗೆದುಕೊಳ್ಳ್ರಿ, ಒಂದೊಂದು ದಿನವನ್ನು ನೀವು ಪರಿಗಣಿಸ್ರಿ, ನಿಮ್ಮ ಕುರಿತಾಗಿ ನೀವು ತಾಳ್ಮೆಯಿಂದ ನೀವಿರ್ರಿ. Remember that God is always patient with you, and therefore you can also be patient with yourself. ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಅದೇನೆಂದ್ರೆ ದೇವರು ಆತನು ನಮ್ಮ ವಿಷಯವಾಗಿ ಆತನು ತಾಳ್ಮೆಯಿಂದ ಆತನು ಇರುವವನಾತನು ಆಗಿದ್ದಾನೆ. ಇದರಿಂದ
ನಾವು ಸಹ ನಮ್ಮ ವಿಷಯವಾಗಿ ನಾವು ತಾಳ್ಮೆಯಿಂದ ನಾವಿರಬೇಕು. God understands our struggles, and therefore we don't need to get impatient with ourselves, but rather we can be patient and understand one day at a time. One small change, one day at a time will allow us to slowly overcome temptations. ನಾವೆಲ್ಲರೂ ಸಹ ನಮ್ಮ ವಿಷಯದ ಕುರಿತಾಗಿ ನಾವು ತಾಳ್ಮೆಯಿಂದ ನಾವಿರುವವನಾಗಿರಬೇಕು. ದೇವರು ಆತನು ನಮ್ಮ ಕುರಿತಾಗಿ ಆತನು ತಾಳ್ಮೆಯಿಂದಲೇ ಆತನು ಇರುವವನಾತನು ಆಗಿದ್ದಾನೆ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟು ನಾವು ಆತನಲ್ಲಿ ನಾವು ನೆಲೆಗೊಂಡಿರುವವನು ಆಗಿದ್ದು, ಆತನ ಸಹಾಯವನ್ನು ನಾವು ಕೇಳಿಕೊಳ್ಳುವವನು ಆಗಿದ್ದು, ಆತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡುವವನು ಆಗಿರಬೇಕು. ನಾವು ಸಹ ತಾಳ್ಮೆಯಿಂದ ಇರಬೇಕು. I also want to remind us all of one point. It all depends on our relationship with the Lord Jesus Christ. ಇದೆಲ್ಲದರ ಮಧ್ಯದಲ್ಲಿಯೂ ಸಹ ಒಂದು ಅಂಶವನ್ನು ನಿಮಗೆ ಜ್ಞಾಪಕಪಡಿಸುತ್ತೇನೆ. ಅದೇನೆಂದ್ರೆ ಇದೆಲ್ಲವೂ ಸಹ ನಾವು ಕ್ರಿಸ್ತನ ಜೊತೆಯಲ್ಲಿ ನಾವು ಎಂತ ಒಂದು ಸಂಬಂಧ ನಾವು ಇಟ್ಟಿದ್ದೇವೋ ಅದರ ಮೇಲೆ ಆಧಾರಗೊಂಡಿದೆ. If we don't have a relationship with the Lord Jesus Christ, all that we said right now will not make any sense. ನಾವು ಕರ್ತನಾಗಿರೋ ಯೇಸು ಕ್ರಿಸ್ತನ ಜೊತೆಯಲ್ಲಿ ಒಂದು ಒಳ್ಳೆಯ ಸಂಬಂಧದಲ್ಲಿ ನಾವು ಇಲ್ಲದೇ ಇದ್ದರೆ ನಾವು ಈ ದಿನ ನಾವು ಮಾತನಾಡಿದ ಎಲ್ಲಾ ಸಂಗತಿಗಳು ಸಹ ಯಾವುದೇ ಒಂದು ಪ್ರಯೋಜನ ಅದಕ್ಕಿಲ್ಲ. If there is anyone listening to me who has not yet accepted the Lord Jesus Christ, believe that Jesus died on the cross for your sin, enter into a relationship with Jesus Christ. God will give you the grace and the strength to overcome sin. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾರಾದರೂ ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಡದೇ ಇದ್ದರೆ, ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡದೇ ಇದ್ದರೆ, ಈ ದಿನವೇ ಆ ಒಂದು ತೀರ್ಮಾನವನ್ನು ನೀವು ಮಾಡ್ರಿ. ಹೌದು ಸ್ವಾಮಿ, ನಾನು ಪಾಪಿಯಾಗಿದ್ದೇನೆ, ನನ್ನ ಹೃದಯಕ್ಕೆ ಬಾ ಎಂಬುದಾಗಿರ್ತಕ್ಕಂಥ ಪ್ರಾರ್ಥನೆ ನೀವು ಮಾಡ್ರಿ. ಆತನು ನಿಮ್ಮ ಸ್ವರಕ್ಕೆ ಕಿವಿಗೊಟ್ಟು ಆತನು ಬರುವವನಾಗಿದ್ದಾನೆ. The best practical method to overcome temptation is to build your relationship with the Lord Jesus Christ. ಶೋಧನೆಯನ್ನು ನಾನು ಎದುರಿಸಬೇಕು, ಅದರ ಮೇಲೆ ನಾನು ಜೈವೀರನಾಗಿ ಬರಬೇಕು ಎಂಬುದಾಗಿ ನಿಮಗೆ ಮನಸ್ಸಿರುವುದಾದ್ರೆ ಅದಕ್ಕೆ ಸೂಕ್ತವಾದಂತ ಒಂದು ಆಯುಧ ಅದೇನೆಂದ್ರೆ ಕ್ರಿಸ್ತನ ಜೊತೆಯಲ್ಲಿ ನಿಮ್ಮ ಸಂಬಂಧವನ್ನು ನೀವು ಬಲಗೊಂಡು ಅದರಲ್ಲಿ ನೀವು ನೆಲೆಗೊಂಡು ನೀವಿರ್ರಿ. Your relationship with Christ will either keep you away from temptation or temptation will keep you away from your relationship with Christ. ನೀವು ಕ್ರಿಸ್ತನಲ್ಲಿ ನೀವು ದೃಢವಾಗಿ ನೀವು ನಿಲ್ಲುವಂತದ್ದಾಗಿದ್ದರೆ ಅದು ನಿಮ್ಮನ್ನು ಶೋಧನೆಯಿಂದ ದೂರವಾಗಿ ನಿಮ್ಮನ್ನು ಇಡುವಂತದ್ದಾಗಿದೆ. ಅಲ್ಲದೆ ಇದ್ರೆ ನೀವು ಶೋಧನೆಯಲ್ಲಿ ನೀವು ಇರುವಂತದ್ದಾಗಿದ್ರೆ ಶೋಧನೆಯು ನಿಮ್ಮನ್ನು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಸಂಬಂಧದಿಂದ ನಿಮ್ಮನ್ನು ದೂರವಾಗಿ ಇಡ್ತಕ್ಕಂಥದ್ದಾಗಿದೆ. Thank you for patiently listening. I hope you found this useful. I want to encourage all of us to invest in our relationship with the Lord Jesus Christ. ನೀವೆಲ್ಲರೂ ಸಹ ತಾಳ್ಮೆಯಿಂದ ನನ್ನ ಸ್ವರಕ್ಕೆ ನೀವು ಕಿವಿಗೊಡೋದಕ್ಕಾಗಿ ನಾನು ವಂದನೆಗಳನ್ನ ತಿಳಿಸ್ತೇನೆ. ನೀವೆಲ್ಲರೂ ಸಹ ಕ್ರಿಸ್ತನಲ್ಲಿ ನೀವು ದೃಢವಾಗಿ ನಿಲ್ರಿ ಎಂಬುದಾಗಿ ನಿಮಗೆ ನಾನು ಪ್ರೋತ್ಸಾಹ ಮಾಡುತ್ತೇನೆ.